ಒಂದು ಫಾರೆಸ್ಟ್ ಮಾಫಿಯಾ ಸ್ಟಾರ್ಟ್ ಆಗಿದೆ, ಜೊತೆಗೆ ಮರಳು ಮಾಫಿಯಾ ಇದೆ, ಜೊತೆಗೆ ಇಸ್ಪಿಟ್ ಮಾಫಿಯಾ ಇದೆ, ಜೊತೆಗೆ ಗಾಂಜಾ ಮಾಫಿಯಾ ಇದೆ. ಇಷ್ಟು ನಡೀತಾ ಇರೋದು MLA ಬೆಂಬಲಿತರ ಬಿಟ್ಟರೆ ಬೇರೆ ಯಾರೂ ಭದ್ರಾವತಿಲಿ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಅಧಿಕಾರ ಮಾಡಲಿಕ್ಕೆ ಯಾರೂ ಬಿಡ್ತಾ ಇಲ್ಲ. ಅಲ್ಲಿ ಅಧಿಕಾರಿಗಳು ಏನಾಗಿದ್ದಾರೆ, ಎಲ್ಲ MLA ಅವ್ರ ಮನೆ ಚೇಲಗಳಾಗಿದ್ದಾರೆ. ಯಾಕೆ ಹಾಗಾಗಿದ್ದಾರೆ ಅಂದರೆ, ಇವತ್ತು MLA ಮಕ್ಕಳು MLA ಕೆಲಸ ಮಾಡ್ತಾ ಇಲ್ಲ, ನಾಮಕಾವಸ್ತಿಗೆ MLA ಇದ್ದಾರೆ. MLA ಗಿರಿ ಮಾಡ್ತಾ ಇರೋದು ಅವರಿಬ್ಬರು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಮಾಡ್ತಾ ಇಲ್ಲ. ಅಧಿಕಾರಿಗಳೇ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ನಾವು ಯಾವ್ದಾರ ಒಂದು ಸಣ್ಣ ಕಂಪ್ಲೇಂಟ್ ತೊಗೊಂಡೋಗಿ ಅಧಿಕಾರಿಗಳ ಹತ್ರ ಹೋದರೆ, ನೀವು ಒಂದ್ಸಲಿ ಬಸವೇಶ್ವರನ್ ಮಾತಾಡ್ಸ್ಕೊಬರ್ರಿ, ಇಲ್ಲ MLA ಅವ್ರ ಮನೆಗೆ ಹೋಗಿ ಬರ್ರಿ, ಈ ಮಟ್ಟಕ್ಕೆ ಅಧಿಕಾರಿಗಳು ಮಾತಾಡ್ತಾರೆ. ಅಧಿಕಾರಿಗಳೇ ಈ ಮಟ್ಟಕ್ಕೆ ಮಾತಾಡಿದಾಗ ಭದ್ರಾವತಿ ಜನ ಎಲ್ಲಿಗೆ ಹೋಗ್ಬೇಕು, ಯಾರನ್ನು ಕೇಳಬೇಕು? ಒಂದು ಅವ್ಯಾಚ ಶಬ್ದಗಳಲ್ಲಿ ಹೆಣ್ಮಗಳಿಗೆ ಬಳಸ್ತಾರೆ ಅನ್ನೋದಾದ್ರೆ, ಇವತ್ತು ನಮ್ಮನೆ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರಲ್ಲಿ ಅವರ ಹೆಂಡತಿರಿಗೆಯಲ್ಲಿ ಮಾತಾಡಿದ್ರೆ ಯಾರು ಕೇಳೋ ಮಟ್ಟದಲ್ಲಿ ಇವತ್ತಿಲ್ಲ. ಅವ್ರಿಗೂ ಗೌರವ ಕೊಟ್ಟು ಗೌರವ ತಗೊಳ್ಳೇಬೇಕೇ ವಿನ ಹೆಣ್ಮಕ್ಳಲ್ಲಿ ಇವತ್ತು ಆ ಮದ ಬಳಸ್ತಾರೆ ಅನ್ನೋದಾದ್ರೆ, ಆ ದಿಟ್ಟ ಹೆಣ್ಮಕ್ಳು ರಾತ್ರಿ 12 ಗಂಟೆಗೆ ಹೋಗಿ ಸರಿಯಾಗಿ ಮಾತಾಡಪ್ಪ ಅಂತ ಹೇಳ್ತಾರೆ ಗಟ್ಟಿತನದಲ್ಲಿ ಅನ್ನೋದಾದ್ರೆ, ಅವರು ಎಷ್ಟು ಧೈರ್ಯವಾಗಿ ಹೇಳಿರ್ಬೋದು ಅಧಿಕಾರಿಗಳು. ಅವರಲ್ಲಿ ಯಾವುದೇ ಥರದ ಲೋಪ ಇದ್ರೆ ಆ ಮಾತನ್ನು ಹೇಳಕ್ ಬರ್ತಿತ್ತ? ಹೌದಲ್ವಾ? ಇವತ್ತು ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಆಗ್ತದೆ. ಒಬ್ಬ ಮಹಿಳೆ ಅಧಿಕಾರಿ ಬರ್ತಂದ್ರೆ ಅಂದ್ರೆ ಯಾವ ಅಧಿಕಾರನೂ ಇಲ್ಲಿ ಮಾಡಕ್ಕೆ ಆಗಲ್ವಾ? ಹಾಗಾದ್ರೆ ಮುಂದಿನ ದಿನದಲ್ಲಿ ಏನಾಗ್ಬೋದು? ಇದೇನು BR ರಾಜಕೀಯನ? MLA ಆದ್ರೂ MLA ಕೆಲಸ ಮಾಡ್ಬೇಕಿವಿನ ಭದ್ರಾವತಿ MLA ಎಲ್ಲಿದ್ದಾರೆ? ಯಾವುದೇ ಕೆಲಸ ಮಾಡ್ಬೇಕಾದ್ರೂ MLA ಪ್ರೋಟೋಕಾಲ್ ಅಂತಾರೆ. MLA ಪ್ರೋಟೋಕಾಲು ಭದ್ರಾವತಿಲಿ ಸತ್ತೋಗಿದೆ. ಯಾವುದೇ ಒಂದು ಗುದ್ಲಿ ಪೂಜೆ ಮಾಡಲಿ, ಮತ್ತೊಂದು ಮಾಡಲಿ, MLA ಮಕ್ಕಳು ಇಲ್ಲ MLA ತಮ್ಮದಿರೋ ಅಣ್ಣದಿರೋ ಬಂದು ಮಾಡ್ತಾರೆ ಬಿಟ್ರೆ MLA ಇವತ್ತಿನವರೆಗೂ ಭದ್ರಾವತಿಲಿ ಕಾಣಿಸ್ಕೊಂಡೇ ಇಲ್ಲ. ಗೆದ್ದು 2 ವರ್ಷ ಆಗಿದೆ. 2 ವರ್ಷ ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ MLA ಮಕ್ಕಳು ಅಸೆಂಬ್ಲಿಗೆ ಹೋಗಿ ಮಾಡ್ಬೋದಲ್ವಾ? ಇಲ್ಲಿ ಮಾಡೋದನ್ನ ಭದ್ರಾವತಿಲಿ ಮಾಡೋದನ್ನ ಆಗತ್ತೆ? ಅಸೆಂಬ್ಲಿಗೆ ಹೋಗಕ್ಕೆ ಅವರಿಗೆ ಚುನಾಯಿತ ಪ್ರತಿನಿಧಿ ಯಾರು? ಚುನಾಯಿತ ಪ್ರತಿನಿಧಿ ಕೆಲಸ ಮಾಡ್ಬೇಕಾ, ಮಕ್ಕಳು ಕೆಲಸ ಮಾಡ್ಬೇಕಾ? ಮಾತೆತ್ತಿದ್ರೆ ನಾವೆಲ್ಲರೂ ಬಡವ್ರು ಕೆಲಸ ಮಾಡ್ತೀವಿ, ಬಡವ್ರು ಕೆಲಸ ಮಾಡ್ತೀವಿ ಅಂತೇಳಿ TV ಮಾಧ್ಯಮದಲ್ಲಿ ನಿನ್ನೆ ನನ್ನ ಮಕ್ಕಳು ನಮ್ಮ ಅಣ್ಣ ತಮ್ಮದಿರೆಲ್ಲ ಮಾಡ್ತಾರೆ ಅಂತ ನಿಮಗೆ ಗಮನಕ್ಕೆ ಬಂದಿರಬಹುದು, ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದಾರೆ ಬಡವರಿಗೆ? ಎಲ್ಲ ಅಧಿಕಾರಿಗಳು ಮನೇಲಿ ಕರ್ಸ್ಕೊಂಡು ನೀವು ಕೆಲಸ ಮಾಡಿಸೋದಾದ್ರೆ ಆಫೀಸ್ಗಳು ಹಾಕ್ಬೇಕು. ಅಧಿಕಾರಿಗಳನ್ನು ರಾಜೀನಾಮೆ ಕೊಟ್ಟು ಅದಕ್ಕೆ ರಾಜಕೀಯಕ್ಕೆ ನಿಲ್ಬೋದಲ್ವಾ? ಅಧಿಕಾರಿಗಳು ಬರೀ ಅವ್ರ ಮನೆ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಅವರು ನಾಳೆ ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ಬರ್ಬೋದಲ್ವಾ? ಅವ್ರಿಗೆ ಗೌರ್ಮೆಂಟ್ ಸಂಬಳ ಬೇಕು? ಇಷ್ಟೆಲ್ಲ ಭದ್ರಾವತಿಲಿ ಅವ್ಯವಹಾರ ನಡೀತಾ ಇದೆ. ಇದಕ್ಕೆ ಯಾವುದೇ ಸರ್, ನಾನು ಇಲ್ಲಿವರೆಗೂ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಭದ್ರಾವತಿಲಿ ಯಾವ SP ತಗೋತಾ ಇಲ್ಲ, DYSP ತಗೋತಿಲ್ಲ, ತಾಲೂಕು ಆಫೀಸಲ್ಲಿ ಕೆಲಸ ಆಗ್ತಾ ಇಲ್ಲ, AC DC ಯಾರೂ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರೀ ಕಾಂಗ್ರೆಸ್ಗೆ ಅಷ್ಟೇ ಸೀಮಿತ ಕೆಲಸ ಮಾಡುವಂತ ಏನಾರ ಹೇಳಿದಾರ? ಮತ್ತಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೇ ಕೆಲಸ ಮಾಡೋದಾದ್ರೆ ಬರೀ ವಿಧಾನಸೌಧದಲ್ಲಿ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಜಿಲ್ಲಾವಾರ ಯಾಕೆ ಕೆಲಸ ಮಾಡಬೇಕು? ಜಿಲ್ಲಾವಾರ ಯಾಕೆ ಬೇಕು? ಹೌದಲ್ವಾ? ನೀವೇ ಮಾಧ್ಯಮದವ್ರು ಒಂದು ತೀರ್ಮಾನ ಮಾಡಿ ಹೇಳಿ ನೋಡೋಣ, ಯಾವ ರೀತಿ ಕೆಲಸ ಮಾಡಬೇಕಾಗುತ್ತೆ. ಭದ್ರಾವತಿಲಿ ಇವತ್ತಿನವರೆಗೂ ಯಾವರೇ ಒಂದು ಪೇಪರ್ ತಗೊಂಡು ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಒಂದ್ಸಲಿ MLA ಮನೆಗೆ ಹೋಗಿ ಬನ್ನಿ ಈ ಪದ ಹೇಳ್ತಾರೆ ಬಿಟ್ರೆ ಬೇರೆ ಏನೂ ಹೇಳಿದ್ದಿಲ್ಲ. ಭದ್ರಾವತಿಲಿ ಇವತ್ತಿನವರೆಗೂ ಮುಖ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದಿದೆ. ಬರೀ ಬೆಳಗಾಗಿದ್ರೆ ಫೋನ್ ಕಾಲ್ ಮಾಡೋದು, ಎದುರಿಸೋದು, ಇದೇ ಆಗಿದೆ. ನೀನು ಯಾಕೆ ಅವ್ರ ಮನೆಗೆ ಹೋಗಿದ್ದೆ, ನೀನು ಯಾಕೆ ಇವ್ರ ಮನೆಗೆ ಹೋಗಿದ್ದೆ? ಮನುಷ್ಯ ರಾಜಕೀಯ ಮಾಡೋದು 1 ತಿಂಗಳು ಸರ್, ಇಲ್ಲ ಅಂದರೆ 2 ತಿಂಗಳು ಮಾಡ್ತೀವಿ. ಅಂದಮೇಲೆ ಎಲ್ಲರೂ ಸಾರ್ವಜನಿಕರೇ ತಾನೇ? ಪೇಪರ್ನವರು ಸಾರ್ವಜನಿಕರೇ, ನಾವು ಸಾರ್ವಜನಿಕರೇ, ಪ್ರತಿಯೊಬ್ಬರು ಸಾರ್ವಜನಿಕರೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಬ್ಬರ ಮುಖ ಒಬ್ಬರು ನೋಡ್ತೀವಿ, ಒಬ್ಬರ ಕೆಲಸ ಒಬ್ಬರು ಮಾಡ್ಕೊಡ್ಲೇಬೇಕಾಗತ್ತೆ. ಬರೀ ಸರ್ಕಾರ 5 ವರ್ಷ ಒಬ್ರಿಗೆ ಮಾಡೋಕ್ಕಾಗತ್ತಾ? ಯಾಕೆ ಭದ್ರಾವತಿ ಈ ಥರ ಆಗ್ತಾ ಇದೆ? ಮೇಲಧಿಕಾರಿಗಳು, ಮೇಲೆ ಮಿನಿಸ್ಟರ್ ಇರ್ಬೋದು, ಗೃಹ ಮಂತ್ರಿಗಳು ಇರ್ಬೋದು, ಯಾಕೆ ಇದನ್ನ ಆಕ್ಷನ್ ತಗೋತಾ ಇಲ್ಲ? ಇಷ್ಟು ಕಂಪ್ಲೇಂಟ್ ಆದ್ರೂ ಯಾಕೆಲ್ಲ ಕಣ್ಮುಚ್ಚಿ ಕೂತಿದಾರ? ನಮಗೆ ಇದಕ್ಕೆ ನ್ಯಾಯ ಬೇಕು. ಇವತ್ತು ಈ ಹೆಣ್ಮಕ್ಳಿಗಾಗಿದೆ, ನೀನು ಸ್ವಲ್ಪ ದಿನ ಹೋದ್ರೆ ಭದ್ರಾವತಿಲಿ ಯಾವ ಹೆಣ್ಮಕ್ಳು ಪಬ್ಲಿಕಲ್ಲಿ ಓಡಾಡಕ್ಕೆ ಆಗೋದೇ ಇಲ್ಲ ಸರ್. ನಾನು ತಿಳಿದ ಮಟ್ಟಿಗೆ ಆ ಮಟ್ಟಿಗೆ ಭದ್ರಾವತಿ ಬಂದಿದೆ.
ಭದ್ರಾವತಿಲಿ ಒಂದು ಪೈಸದ ಕೆಲಸ ಆಗಿಲ್ಲ 2 ವರ್ಷದಿಂದ. ಇದು ಬಿಟ್ರೆ ಮಟ್ಕ ಇಸ್ಬಿಟ್ಟು ಬಿಟ್ರೆ ಇನ್ಯಾವುದಕ್ಕೂ ಸಪೋರ್ಟ್ ಇಲ್ಲ. ಯಾವ ರೋಡ್ ಕೆಲಸ ಮಾಡಲಿಲ್ಲ, ಯಾವ ಇದ್ರ ಕೆಲಸ ಮಾಡಲಿಲ್ಲ. ಭದ್ರಾವತಿಲಿ ನಡೀತಿರೋದು 4 ಮರಳ ಮಾಫಿಯಾ, ಗಾಂಜಾ ಮಾಫಿಯಾ, ಮರದ್ದು. ದೊಡ್ಡೇರಿ ಭಾಗದಲ್ಲಿ 15 ಎಕರೆ ಮರ ಕಡ್ದಿದೆ, ಜಮೀನು ಕಡ್ದಿದೆ, ಕಾಡು. DF ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ನೋಡ್ತೀನಿ ಮೇಡಮ್ ನಾಳೆ ಅಂತ. ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂದರೆ